ಶಕ್ತಿಗಳು ಒಬ್ಬನಿಗೆ ಮಾತ್ರ ತೊಂದರೆ ಕೊಡುತ್ತಾ ಅಥವಾ ಇಡೀ ಮನೆಯವರಿಗೆ ತೊಂದರೆ ಕೊಡುತ್ತಾ? ಒಂದು ಕೇಸು ಒಂದು ಫ್ಯಾಮಿಲಿನ ಆವರಿಸ್ಕೊಂಡಿತ್ತು. ನಮ್ಮ ಮನೆಯವ್ರದ್ದು ನಮ್ಮ ಮಿಸ್ಸಸ್ ಅಟೆಂಡ್ ಮಾಡಿದ್ದಾರೆ, ನಮ್ಮ ಮಗಂದು ಅಟೆಂಡ್ ಮಾಡಿದ್ದಾರೆ. ಗುರುಜಿಗಳು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟ ಮೇಲೆ ಕ್ಲಿಯರ್ ಅನಿಸ್ತಾ ಇದೆ. ಅಂದ್ರೆ ನಾವಿನ್ನ ಆಗಿನ ಮನೆಯವರಿಗೆ ಆಗಿ ಒಂದು 3 ದಿನ ಮಾಡಿದ್ರು ನಮ್ಮ ಮಗಂದು ಈಗ ಅರ್ಥ ಆಯ್ತು. ಅವನು ಕೂಡ ಎಲ್ಲ ಫ್ರೀ ಇದೆ ನನ್ ಇವಾಗ. ನಾನು ಏನು ಕೇಳಿದೆ ಅದನ್ನು ಕಳಿಸ್ಕೊಟ್ರು. ನಾನು ಮಾಡಿಕೊಟ್ಟಿದ್ದು ತಂದೆ ಅಷ್ಟು ಖುಷಿಯಾಗಿ ಮಾತಾಡ್ತಾವ್ರೆ. ಹೆಂಡತಿ ಮಗನಿಗೆ ಚೆನ್ನಾಗಾಗಿದ್ದಕ್ಕೆ ಮತ್ತೆ ನೀವು ಒಂದ್ಸರಿ ನಮ್ಮ ಮನೆಗೆ ಬರಬೇಕಂತಲೂ ಕರೀತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ. ಭಗವಾನ್ ಗುರೂಜಿ ಅವರ ಜೊತೆಗೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ಕೋತೀನಿ. ಇವತ್ತಿನ ಕಾರ್ಯಕ್ರಮದ ಹೆಸರು ಭಗವಾನ್ ಗುರೂಜಿ ಅವರ ಜೊತೆ ನಿಗೂಢ ಶಕ್ತಿಗಳ ಸಂಶೋಧನೆ. ಈ ಹೆಸರೇ ಹೇಳೋ ಹಾಗೆ ಈ ಸಂಚಿಕೆಯಲ್ಲಿ ನಿಗೂಢ ಶಕ್ತಿಗಳ ಆಟ, ಅವುಗಳ ಇರುವಿಕೆ, ಅವುಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತವೆ, ಇದನ್ನೆಲ್ಲವನ್ನು ಕೂಡ ಗುರೂಜಿ ಹೇಳ್ತಾರೆ. ಆದ್ರೆ ಅದಕ್ಕೂ ಮುನ್ನ ಗುರೂಜಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿಗಳೇ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿಗಳೇ, ಈಗ ಈ ನಕಾರಾತ್ಮಕ ಶಕ್ತಿಗಳು ಒಂದು ಮನೆಯನ್ನ ಆವರಿಸ್ಕೊಳ್ತಾವೆ ಅಂತ ಇಟ್ಕೊಳ್ಳೋಣ. ಆ ಮನೆಯಲ್ಲಿ ಒಬ್ಬನಿಗೆ ಮಾತ್ರ ತೊಂದರೆ ಕೊಡುತ್ತಾ ಅಥವಾ ಇಡೀ ಮನೆಯವರಿಗೆ ತೊಂದರೆ ಕೊಡುತ್ತಾ? ಇತ್ತೀಚೆಗೆ ನಾನು ಯಾವುದು ಕಾಲ್ಪನಿಕವಾಗಿ ಕಲ್ಪನೆ ಮಾಡಿಕೊಂಡು ಯಾವತ್ತೂ ನಾನು ಮಾತಾಡಲ್ಲ ಟಿವಿಯಲ್ಲಿ. ನಾನು ಅಟೆಂಡ್ ಮಾಡಿ ಅವ್ರಿಗೆ ಒಳ್ಳೇದಾದಂಥ ಕೇಸ್ಗಳನ್ನ ಮಾತ್ರ ನಾನು ಟಿವಿಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಒಂದು ಕೇಸು ಒಂದು ಫ್ಯಾಮಿಲಿನ ಆವರಿಸ್ಕೊಂಡಿತ್ತು. ಪಡಬಾರದ ನೋವು, ಪಡಬಾರದ ಕಷ್ಟ ಒಂದು ಯಂಗ್ಸು ತಾಯಿ ಮನೆ ಯಜಮಾನಿ ಆವಾಗ ತುಂಬ ಅನುಭವಿಸ್ತಾ ಇದ್ರು. ಕೊನೆಗೆ ಅವ್ರ ಮಗನ ಗಟ್ಟೆಕಾಯ್ತು. ಮಗ ಏನೇನ್ ಕಷ್ಟ ಅನುಭವಿಸಿದ್ರು ಅನ್ನೋದನ್ನ ಅವ್ರ ತಂದೆನೇ ಮಾತಾಡ್ತಾರೆ. ಈ ಬೆಂಗಳೂರಿಂದ ಒಂದು 200 ಕಿಲೋಮೀಟರ್ ದೂರದಲ್ಲಿ ಅವರು ನಮ್ಮ ಫೇಸು ಎಲ್ಲ ಇನ್ನು ಮುಂದೆ ಅವ್ರು ಒಳ್ಳೇದಾಗುತ್ತಿದ್ದಾರೆ. ಅದಕ್ಕೆ ಎಲ್ಲೂ ನಂದು ಇದು ಕಾಣಿಸ್ಬಾರ್ದು ಒಂದು ಇದಕ್ಕೋಸ್ಕರ ಅವರೇ ಮಾತಾಡ್ತಾರೆ. ಅವ್ರದ್ದೆಲ್ಲೂ ನಾನು ರಿವೀಲ್ ಮಾಡಕ್ ಹೋಗಲ್ಲ ಅಂತಾನೆ ಪ್ರಾಮಿಸ್. ಹಲೋ ಸರ್, ನಮಸ್ಕಾರ. ನಾನು ಸ್ಟುಡಿಯೋದಲ್ಲಿದ್ದೀನಿ. ನಮ್ಮ ಆ್ಯಂಕರು ಸ್ವಲ್ಪ ಪ್ರಶ್ನೆಗಳು ಕೇಳ್ತಾರೆ. ನಿಮ್ಮ ಮಿಸ್ಸಸ್ಸು ನಿಮ್ಮ ಮಗನ ಪರಿಸ್ಥಿತಿ ಹೆಂಗಿತ್ತು, ಇವತ್ತು ಹೆಂಗಿದ್ದಾರೆ ಅಂದ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಸಮಸ್ಯೆ ಆಗಿತ್ತು ಮೊದಲನೇದಾಗಿ ಹೇಳೋದಾದ್ರೆ? ಅಮ್ಮ, ನಮ್ಗೆ ನಮ್ಮ ಮನೆಯವ್ರಿಗೆ ಸುಮಾರು ಬಹಳ ಕಾಯಿಲೆ ಎಲ್ಲ ಆಗಿತ್ತು. ಶುಗರ್ ಎಲ್ಲ ಆಗಿತ್ತು, ಎಲ್ಲ ಆಗಿತ್ತು. ಅವ್ರು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ನಾವ್ ಈ ತರ ನಮಗೂ ಹಿಂಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಆಗಿ ಎಲ್ಲ ಹಿಂಗೆ ಆಗ್ತಾ ಇತ್ತಲ್ಲ ಅನ್ನೋ ಭಾವನೆ ನಮ್ಗೆ ಬಹಳ ಇತ್ತು. ಬಹಳ ಸಮಸ್ಯೆಗಳು, ಯಾಕೆ ಹಿಂಗಾಗ್ತದಪ್ಪ, ನಾವೆಲ್ಲ ರೀತಿಯಿಂದ ಬದುಕಿದೀವಿ, ಅದು ಹಿಂಗಾಯ್ತು ಅಂತ ಎಲ್ಲ. ಮತ್ತೆ ಇವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡಿ ಸ್ವಾಮಿಗಳದ್ದು ಗುರುಗಳದ್ದು ಮಾತಾಡಿದೆ ನಾನು. ಇಲ್ಲ, ಮಾತಾಡ್ಬಿಟ್ಟು ಫೋಟೋ ಹಾಕ್ರಿ ಅಂತ ಹೇಳಿದ್ರು. ಫೋಟೋ ಹಾಕಿದೀವಿ. ಫೋಟೋ ಹಾಕಿದ್ಮೇಲೆ ಇಲ್ಲ, ಈ ತರ ಸಮಸ್ಯೆ ಇದೆ, ನಿಮ್ಗೆ ಬಹಳ ಸಮಸ್ಯೆ ಇದೆ, ಮಗನಿಗೂ ನೆಗೆಟಿವ್ಸ್ ಇರ್ತದೆ, ರಿಮೂವ್ ಮಾಡ್ಬೇಕು, ಇಲ್ಲದ್ರೆ ಸಮಸ್ಯೆಗಳಾಗ್ತವೆ ಅಂತ ಹೇಳಿದ್ರು. ಹಂಗಾಗಿ ಮತ್ತೆ ನಾವು ಇಲ್ಲ ನಾವು ಮೇಲೆ ನಂಬಿಕೆ ಹಲವಾರು ವಿಡಿಯೋಸ್ ಎಲ್ಲ ನೋಡಿದ್ವಾ ಗುರುಜಿಗಳದ್ದು. ಗುರುಜಿಗಳದ್ದು. ಹಂಗಾಗಿ ನಮಗೂ ಇವಾಗ ಸಮಸ್ಯೆ ಒಂದು ಇಲ್ಲ ಮಾತು ಬಿಡಿದ ಆಯ್ತು ಅಂತ ಮಾಡಿದ್ವಿ. ಒಂಚೂರು ಹೊರಗಡೆ ಬಂದು ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತಿಲ್ಲ ಸರಿಯಾಗಿ. ಈ ತರ ಸಮಸ್ಯೆ ಇರೋದ್ರಿಂದ ಮಾಡಿ ಗುರುಜಿ ಅಂತ ಮಾತಾಡಿದ್ವಿ. ಆಮೇಲೆ ಅವರು ಅದೇ ಆಯ್ತು ಮಾಡ್ತೀನಿ ಅಂತ ಹೇಳಿ ಇವಾಗ ನಮ್ಮ ಮನೆಯವ್ರದ್ದು ನಮ್ಮ ಮಿಸ್ಸಸ್ ಅಟೆಂಡ್ ಮಾಡಿದ್ದಾರೆ, ನಮ್ಮ ಮಗಂದು ಅಟೆಂಡ್ ಮಾಡಿದ್ದಾರೆ. ಏನ್ ಸಮ್ ಫೀಸಸ್ ಇದೆ ಕೊಡ್ಬೇಕು ಅಂತ ಹೇಳಿದ್ರೆ, ಆಯ್ತು ಗುರುಜಿ ನಮ್ಗೆ ಸಮಸ್ಯೆ ಮುಂದೆ ಯಾವ್ದಿಲ್ಲ, ಬಹಳ ಸರಿಯಾಗಿ ಮಾತಾಡಿದ್ವಿ. ನಮ್ಮ ಮಿಸ್ಸಸ್ಗೂ ಕೂಡ 2 ದಿನ ಎಲ್ಲ ಅವ್ರು ಹೇಳ್ದಂಗೆ ನಾವು ಕೇಳಿದ್ವಿ. ಅವ್ರು ಬಹಳ ನಮ್ಮ ಮನೆಯವ್ರು ಕೂಡ ಆಕ್ಚುಲಿ ನಿನ್ನೆ ಬಹಳ ಚೆನ್ನಾಗಿ ಊಟ ಮಾಡಿದ್ದಾರೆ. 3ನೇ ದಿವಸದಲ್ಲಿ ಊಟ ಮಾಡಿದ್ದಾರೆ.
ಓಕೆ. ಒಂದು ಅರ್ಧ ರೊಟ್ಟಿ ತಿನ್ನಕ್ಕೂ ಬಹಳ ಹೇಳ್ತಾ ಇದ್ರು. ನೀನೇ ಅಂದ್ರೆ ಅಲ್ಲ ಒಂದು ಗುರುಜಿಗಳು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟ ಮೇಲೆ ಈಗ ಚೆನ್ನಾಗಿ ಊಟ ಊಟ ತರ ಮಾಡಿದ್ದಾರೆ ಮಾಡೋ ತರ ಆಗಿದೆ, ಮತ್ತೆ ಮನೇಲಿ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗಿದ್ಯಾ ಹೇಗೆ? ಇಲ್ಲ ಇಲ್ಲ ಈಗ ಅಲ್ಲ, ಅಂದ್ರೆ ಅವ್ರಿಗೆ ಮೈಯಲ್ಲಿ ಬಹಳ ಒಂಥರ ಭಾರ ಐತೆ, ನಂಗೆ ಏನೋ ಒಂಥರ ದೂಡ ಹ್ಮ್ ಆತರ ಇದ್ದಿದ್ದೆಲ್ಲ ನಮ್ ಮನೆಯವರು ಫ್ರೀ. ಹ್ಮ್ ನಮ್ಮ ಮಗನಿಗೂ ಕೂಡ ಅವ್ನಿಗೂ ಯಾಕೆ ಕೈ ಕಾಲೆಲ್ಲ ಕೆಲಸ ಏನೋ ಒಂಥರ ಅವನು ಬಹಳ ಒಂಥರ ಅವನು ಚಂದ ಅಂದ್ರೆ ಗುಮ್ಮಾಗಿರ್ತಾ ಇದ್ದ. ಹ್ಮ್ 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 ಏನಪ್ಪ ಇವನು ಈ ತರ ಅಂತ ಅಂದ್ಬಿಟ್ಟು ನಮ್ಗೆ ಏನೋ ಇವಾಗ ಮನುಷ್ಯನಿಗೆ ಈಗ ಏನಾದ್ರು ತೊಂದರೆಗಳಾದಾಗ ಸಮಸ್ಯೆಗಳಾದಾಗ ಮನುಷ್ಯನಿಗೆ ಯಾವ ಒಂದು ದಾರಿ ಅಂತ ಮಾಡ್ತೀವಲ್ಲ ಮೇಡಮ್ರೆ, ಹ್ಮ್ 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 ಅಂತ ಟೈಮಲ್ಲಿ ಇವು ಗುರುಗಳಿಗೆ ನಮಗೇನೋ ಅವಸರ ಇವುಗಳ ನೋಡಿ ನಾವು ಮಾತಾಡಿದ್ವಿ. ಬಟ್ ನಾ ಬಹಳ ಕ್ಲಿಯರ್ ಅನಿಸ್ತಾ ಇದೆ. ಅಂದ್ರೆ ನಾವಿನ್ನ ಬಹಳ ಆಗಿನ ಮನೆಯವರಿಗೆ ಆಗಿ ಒಂದು 3 ದಿನ ಮಾಡಿದ್ರೆ ನಮ್ಮ ಮಗನಿಗೆ ಅರ್ಥ ಆಯ್ತು. ಅವನು ಕೂಡ ಎಲ್ಲ ಫ್ರೀ ಇದೆ ನನ್ ಇವಾಗ, ಏನೋ ಒಂಥರ ಭಾರ ಇಲ್ದಂಗಾಗಿದೆ ಅಂತೆಲ್ಲ ಹೇಳ್ದ ಇವತ್ತು. ಹ್ಮ್ ಅಲ್ಲ, ಗುರುಜಿಗಳ ಮುಂಚೆ ನೀವು ಯಾರ್ಯಾರನ್ನ ಬೇರೆಯವ್ರನ್ನ ಅಪ್ರೋಚ್ ಮಾಡಿದ್ರಾ? ದೇವಸ್ಥಾನಗಳಿಗೆಲ್ಲ ಹೋಗಿ ನಿಮ್ ವಾಯ್ಸ್ ನನಗೆ ಕೇಳಿಸ್ತಿಲ್ಲ ಸರ್. ದೇವಸ್ಥಾನಗಳು ಹೋಗಿದೀವಿ, ಜ್ಯೋತಿಷಗಳು ಹೋಗಿದೀವಿ ಮೇಡಮ್ರೆ. ಪರಿಹಾರ ಎಲ್ಲೂ ಸಿಕ್ಕಿರ್ಲಿಲ್ವಾ? ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ನಾವು ರೀತಿ ನಡ್ಕೊಂತೀವಿ, ನಮ್ಗೆ ಯಾಕಲ್ಲ ಈ ತರ ಆಯ್ತು ಅನ್ನೋ ಭಾವನೆ ಎಲ್ಲ ಇತ್ತು. ಹಂಗಾಗಿ ನಾವು ಗುರುಗಳ ಹತ್ರ ಕೇಳಿದ್ವಿ. ಇವಾಗ ಪರವಾಗಿಲ್ಲ ಮೇಡಮ್, ನಮ್ಮ ಮನೆಯವರು ಅಂತೂ ಫ್ರೀ ಆಗಿದ್ದಾರೆ, ನನ್ನ ಮಗನು ಫ್ರೀ ಆಗಿದ್ದಾನೆ. ಓಕೆ, ಅಂದ್ರೆ ಈಗ ಸಹಜವಾಗಿದೆ ಸ್ಥಿತಿ. ಪರವಾಗಿಲ್ಲ, ಸಹಜವಾಗಿದೆ ಮೇಡಮ್. ಚೆನ್ನಾಗಿ ಊಟ ಮಾಡ್ತಾ ಇದಾರೆ, ಅವನನ್ನು ಪರವಾಗಿಲ್ಲ ನನ್ಗೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಜಸ್ಟ್ ಒಂದು 2 days ಆಯ್ತು. ಓಕೆ ಸರ್, ಓಕೆ, ಧನ್ಯವಾದ. ಬಹಳ ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಗುರುಜಿಗಳೇ, ಈಗ ಇಷ್ಟೊತ್ತು ನಾನು ಕೇಳಿಸ್ಕೊಂಡೆ, ನಮ್ಮ ವೀಕ್ಷಕರು ಕೂಡ ಕೇಳಿಸ್ಕೊಂಡ್ರು ಹೇಗೆ ನಿಮ್ಮ ಕ್ಲೈಂಟ್ ಏನ್ ಹೇಳಿದ್ರು ಅಂತ. ಸೊ ನಂದೊಂದು ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ವಿಚಾರಕ್ಕೆ ಈಗ ಒಂದು ಮನೇಲಿ ಒಂದು ಆತ್ಮ ಬರುತ್ತೆ, ಒಬ್ರು ಮೈ ಮೇಲೆ ಏನೋ ಒಂದು ಆತ್ಮ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅವ್ರ ಮೈ ಮೇಲಿಂದ ಓಡಿಸಿದ್ರೆ ಅದು ಮತ್ತೊಬ್ರ ಮೇಲೆ ಬರುತ್ತಾ, ಅಥವಾ ಅವ್ರ ಮೈ ಮೇಲಿಂದ ನಾವು ತೆಗಿಲಿಲ್ಲ ಅಂತಂದ್ರೂ ಕೂಡ ಒಬ್ರ ಮೈ ಮೇಲೆ ಒಬ್ರ ಮೈ ಮೇಲಿಂದ ಇನ್ನೊಬ್ರ ಮೈಗೆ, ಇನ್ನೊಬ್ರ ಮೈಯಿಂದ ಇನ್ನೊಬ್ರ ಮೈಗೆ ಆವರಿಸ್ಕೊಳ್ಳುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಅಂತ? ನೋಡಿ, ಈ ಮನೆ ಪರಿಸ್ಥಿತಿ ಇವ್ರು ನಮ್ಮ ಚಾನಲ್ ನೋಡಿ, ನಮ್ಮ ಯೂಟ್ಯೂಬ್ ನೋಡಿ ನನಗೆ ಫೋನ್ ಮಾಡಿದಾಗ ತುಂಬ ಪ್ರಾಬ್ಲಮ್ಮಲ್ಲಿ ಅವ್ರ ರೀತಿ ತುಂಬ ಕಷ್ಟ ಅನುಭವಿಸ್ತಾ ಇದ್ರು. ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ, ಮೈಕೈ ನೋವು, ತಲೆನೋವು, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮನಗಿರ್ತಾ ಇದ್ರು. ಇವರು ಹಾಸ್ಪಿಟ್ಲ್ಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ರೌಂಡ್ ಹಾಕಿರ್ತಾರೆ. ಹಾಕಿ ಆಮೇಲೆ ಲಾಸ್ಟಲ್ಲಿ ಈ ಥರ ಏನು ತೊಂದರೆ ಇದೆ, ನಾವು ಬರ್ಬೋದಾದ್ರು ನೀವು ನಮ್ಮ ಹತ್ರ ಬರಂಗಿಲ್ಲ ಅಂದೆ. ನಾನು ಇಲ್ಲಿ ಕೂತ್ಕೊಂಡೆ ಆಪ್ರೇಟ್ ಮಾಡ್ತೀನಿ ಅಂದೆ. ಹೌದಾ, ಇದು ಹೆಂಗೆ ಸರ್ ಇದು ಅವ್ರ ಅನುಮಾನ ಬಿದ್ದು, ಯಾಕಂದ್ರೆ ಈಗ ಎಲ್ಲೋ ಕಳ್ಕೊಂಡಿರ್ತಾರೆ, ಮಾಡಿರ್ತಾರೆ. ಸೊ ನಾವು ದುಡ್ಡು ಕೊಟ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಾರಲ್ವಾ. ನಾ ಹೇಳ್ಮೇಲೆ ನಂಬಿಕೆ ಮಾಡಿದ್ರು. ಬಂದ್ರು, ಅವರ ಶ್ರೀಮತಿಯವ್ರನ್ನ ರೆಡಿ ಮಾಡಿದೆ. 48 ಗಂಟೆಲಿ ಅಮ್ಮ ಫುಲ್ಲು ಕಲರ್ ಚೇಂಜ್ ಆಗೋದ್ರು, ಮೈಕೈ ನೋವು ಫ್ರೀ ಆಗ್ಬಿಡ್ತು, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರು, ಚೆನ್ನಾಗಿತ್ತು. ನಮ್ಮ ಮಗಂದೊಂದು ಪ್ರಾಬ್ಲಮ್ ಇದೆ ಗುರುಜಿ, ಮಾಡ್ಕೊಡ್ಬೇಕು ಅಂದ್ರು. ಏನು ಅಂತಂದೆ. ವಿಚಿತ್ರವಾಗಿತ್ತು ಅವ್ರದ್ದು, ವಿಚಿತ್ರವಾಗಿತ್ತು. ಯಾವಾಗ ನೋಡಿದ್ರು ಗಂಡ ಹೆಂಡತಿ ಕ್ಲಾಶು, ಅವರು ಹೇಳ್ಕೊಳ್ಳಲ್ಲ. ಈ ಮಗ ತುಂಬ ಸಾಫ್ಟು, ಸೈಲೆಂಟು, ಏನು ಮಾಡ್ಬೇಕಂತನೂ ಇವ್ರಿಗೆ ಅರ್ಥ ಆಗಲಿಲ್ಲ. ಕೊನೆಗೆ ನ್ಯಾಯ ಅದು ಇದು ಎಲ್ಲ ಆಗಿದ್ದಾವೆ. ಆಗದ್ಮೇಲೂ ಕೂಡ ಸೆಟ್ರೇಟ್ ಆಗಿಲ್ಲ. ಈಗ ಅವರು ಆಲ್ರೆಡಿ ಅವ್ರ ತಂದೆ ಮನೇಲಿದ್ದಾರೆ. ಈ ಹುಡುಗನ ಕತೆ ಹೆಂಗೆ ಅಂತಂದರೆ, ಈ ಹುಡುಗನಲ್ಲಿ 2 ಹೆಣ್ಣು ಆತ್ಮಗಳು ಸ್ಟೋರೇಜ್ ಆಗಿತ್ತು. ಸೊ ಈ ಹೆಣ್ಣು ಆತ್ಮಗಳು ಯಾವಾಗ ಬಾಡಿನ ಸ್ಟೋರೇಜ್ ಮಾಡುತ್ತೆ, ಇವೇನು ಮಾಡ್ತವೆ ಅಂತಂದರೆ, ದಾರಿಲಿ ನಮ್ಮ ನೀವೆಲ್ಲ ಹೆಂಗೆ ಫ್ರೆಂಡ್ಸ್ಕೊಳ್ತಾ ಇರ್ತೀವಿ, ಇದೇ ರೀತಿ ಸತ್ತಂತ ಆತ್ಮಗಳು ಒಬ್ಬರಿಗೊಬ್ರಿಗೆ ಪರಿಚಯ ಇರ್ತದೆ. ಅದೇ ಒಂದು ಪ್ರಪಂಚ. ಅವೇನ್ ಮಾಡ್ತವೆ, ಇಲ್ಲಿ ಖಾಲಿ ಇದೆ ಬನ್ನಿ, ಇಲ್ಲಿ ಖಾಲಿ ಇದೆ ಬನ್ನಿ ಅಂತ ಕರ್ಕೊಂಬರ್ತಾರೆ. ಒಬ್ಬೊಬ್ರು ಬಾಡಿಲು ಒಬ್ಬೊಬ್ರು ಬಂದು ಸ್ಟೋರೇಜ್ ಆಗ್ಬಿಡ್ತಾರೆ. ಆ ಬಾಡಿನೇ ನಂದು ಅಂತ ಜೀವನ ಮಾಡ್ತಿರ್ತಾರೆ, ನಂದು ಅಂತ ಜೀವನ ಮಾಡ್ತಿರ್ತಾರೆ. ನಾವು ಒಬ್ಬರು ತೆಗೆದ್ರೆ ಮನೆಯವ್ರಿಗೆಲ್ಲರಿಗೂ ಕ್ಲಿಯರ್ ಆಗಲ್ಲ. ಮನೆಯವರಲ್ಲಿ ಕೆಲವು ಜನತಾವಿರ್ತವೆ, ಮನೆ ಒಳಗಡೆ ಇರ್ತವೆ. ಕೆಲವು ಜನ ಅಟೆಂಡ್ ಮಾಡ್ಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ನಾವೇನು ಪ್ರೆಸರ್ ಹಾಕಲ್ಲ. ಯಾರು ನನ್ಗೆ ಹೊಟ್ಟೆ ನೋವು ಅಂತ ಬರ್ತಾರೆ ಅವ್ರನ್ನ 100% ನಾನು ರೆಡಿ ಮಾಡಿರೋದು ಸಾವಿರಾರು ಉದಾಹರಣೆ ಇದೆ.
ಸೊ ಇವರು ಅಷ್ಟೇ 200 ಕಿಲೋಮೀಟರ್ ದೂರದಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇವತ್ತು ಆ ಹುಡುಗ ಫುಲ್ ಫ್ರೆಶ್ ಆಗಿದ್ದಾನೆ, ಬಾಡಿ ಫ್ರೀ ಆಗಿದೆ, ಮನೆಯಿಂದ ಆಚೆ ಕಡೆ ಹೋಗಿ ಒಂದು ರೌಂಡ್ ಹಾಕೊಂಡ್ ಬನ್ನಿ ಅಂತೆ, ತಲೆ ಇನ್ನೂ ಏನೋ ಸ್ಪೀಡ್ ಓಡ್ತಾ ಇದೆ, ಈಗ ಏನೋ ಮಾಡ್ಬೇಕು ಅನಿಸ್ತಿದೆ. ಮೊದಲು ಮಂಕ್ ಆಗಿ ಕೂತ್ಕೊಳ್ತಾ ಇದ್ರು, ಅಷ್ಟು ಎಜುಕೇಟೆಡ್, ಅವ್ರು ಏನೋ ಮಾಡಿದಾರೆ, ಏನೋ ಓದಿದಾರೆ ಪಾಪ, ಒಳ್ಳೆ ಕೆಲಸದಲ್ಲಿದ್ದಾರೆ. ಸೊ ಅವ್ರಿಗೆ ಏನೋ ಒಂಥರ ಮಂಕ್ ಪಡೆದಂಗೆ ಕೂತ್ಕೊಳ್ತಾ ಇದ್ರು ಮನೆ ಒಳಗಡೆ. ಇವತ್ತು ನಾ ಖುಷಿ ಆಗವ್ರೆ ಅಂತ ಅವ್ರ ತಂದೆ ಹೇಳಿದಾಗ ನಮಗೂ ಒಂಥರ ಖುಷಿ ಆಗ್ತಿದೆ ಕೆಲಸ ಮಾಡಿದಕ್ಕೆ. ಇದೇನಂದ್ರೆ ಒಂದು ಮನೇನ ಆವರಿಸ್ಕೊಂಡ್ರೆ 4-5 ಜನ ಇದ್ರೆ 4-5 ಜನಕ್ಕೂ ಹೊರಗಡೆಯಿಂದ ಬರ್ತದೆ. ನಾವು ತೆಗೆದಿದ್ನ ಯಾವುದೇ ಕಾರಣಕ್ಕೆ ಮತ್ತೆ ಅಲ್ಲಿ ಆ ಜಾಗದಲ್ಲಿ ಬಿಡಲ್ಲ ನಾವು. ಅದನ್ನ ಫುಲ್ ಲಾಕ್ ಮಾಡಿ ಸೇಫ್ಟಿ ಮಾಡಿ ಅದನ್ನ ಸುಮಾರು ಒಂದು 200-300 ಕಿಲೋಮೀಟರ್ ದೂರದಲ್ಲಿ ಅದನ್ನ ಲಾಕ್ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ ಬಾಡಿ ನಿಮ್ ಮನೆ ಸಿಗಬಾರ್ದು ಅದಕ್ಕೆ. ಅದಿದ್ದಾಗ ಏನ್ ತಲೆ ಒಳಗಡೆ ವೀಕ್ ಮೈಂಡ್ ಆಗಿರ್ತದೆ, ನಿಮ್ ತಲೆ ಒಳಗಡೆ ಸ್ವಲ್ಪ ದಿವಸ ತನಕ ಆ ಭಯಗಳು ಲೈಟ್ ಆಗಿ ಕಾಡಿಸ್ತಾ ಇರ್ತದೆ. ಅದರಿಂದ ನಾವು ಮಾಡಿಕೊಟ್ಟಿದ್ದೇ ದೊಡ್ಡದಲ್ಲ. ನೀವು ಕೂಡ ದೇವರು ದಿನರು ಅಂತ ಪೂಜೆ ಮಾಡಬೇಕು. ದೇವ್ರು ಇಲ್ಲದೆ ನಾವಿಲ್ಲ. ಅದು ಮಾಡೋಕ್ಕೂ ಪೂಜೆ ಮಾಡಬೇಕಾಗ್ತದೆ. ನಾನು ಹೇಳ್ದಂಗೆ ತಡೆಗಿಡ ಒಡಿಸ್ಕೋಬೇಕಾಗ್ತದೆ, ಮೆಡಿಟೇಷನ್ ಮಾಡಬೇಕಾಗತ್ತೆ. ತಡೆ ಒಡಿಸೋದು ಏನಕ್ಕೆ ಅಂದ್ರೆ ಒಬ್ರು ನೀವು ಜಾಸ್ತಿ ಅತಿಯಾಗಿ ದೇವ್ರನ್ನ ನಂಬ್ತೀರ, ಆ ದೇವರಿಂದ ಒಳ್ಳೇದಾಗತ್ತೆ ಅನ್ನೋದು ನಿಮ್ ನಂಬಿಕೆ ಇದ್ದಾಗ ಆ ನಂಬಿಕೆ ಮುಖಾಂತರನೇ ಹೋಗ್ಬೇಕದು. ನನ್ನ ಮುಖಾಂತರದಲ್ಲಿ ಒಂದು ಮೆಡಿಟೇಷನ್ ಮಾಡಿದ್ರೆ ನಿಮ್ ಬಾಡಿ ಅವರಗಳು ಸ್ಟ್ರಾಂಗ್ ಆಗ್ತವೆ. ಆವಾಗ ನಿಮ್ಮ ಹತ್ರ ನೆಗೆಟಿವ್ ಬರೋದಿಲ್ಲ. ನಾವು ಮಾಡ್ಬಿಟ್ಬಿಟ್ಟು ಒಂದು 6 ತಿಂಗಳು 3 ತಿಂಗಳು ಬಿಟ್ಕೊಂಡು ಏನೋ ತಿರ್ಗಾ ಏನೋ ಒಗ್ಗರಿಸ್ಕೋದು ಅಂದ್ರೆ ನಿಮ್ಮ ಬಾಡಿ ವೀಕ್ನೆಸ್, ನಿಮ್ಮ ಬಾಡಿ ವೀಕ್ ಮೈಂಡು ಇದೆಲ್ಲ ಇದ್ದಾಗ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಾವ್ ನುಗ್ಗೋದಕ್ಕೆ, ಅವದಕ್ಕೆ ನೀವೇ ದಾರಿ ಮಾಡ್ಕೊಟ್ಟಂಗ. ಅದಕ್ಕೆಲ್ಲ ನಾವು ಜವಾಬ್ದಾರರಾಗಕ್ಕಾಗಲ್ಲ. ಅಂದ್ರೆ ನಾವು ಮಾಡೋ ಒಂದು ತಪ್ಪು ಅಥವಾ ನಾವು ಮಾಡೋ ಈ ಒಂದಷ್ಟು ತಪ್ಪುಗಳು ಮಾಡಬೇಡಿ ಅಂತ ಹೇಳಿರ್ತಾರೆ ದೊಡ್ಡವರು, ಆ ಮಾಡೋ ಒಂದು ತಪ್ಪಿಂದ ನಮ್ಮ ಮೇಲೆ ಆತ್ಮಗಳು ಆವರಿಸುತ್ತೆ ಅಂತೀರಾ ಗುರುಜಿ? ನಾನು ಪ್ರತಿಯೊಬ್ಬರಿಗೂ ಹೇಳಿರ್ತೀನಿ, ಈ ರೀತಿ ಮುಗಿದ ಮೇಲೆ ಮೆಡಿಟೇಷನ್ ಮಾಡಿ, ಈ ರೀತಿ ಇರಿ, ಎದುರ್ಕೊಳಕ್ ಹೋಗ್ಬೇಡಿ, ಆತ್ಮಗಳಿಗೆ ಎದುರ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಎದುರಿಸಿ, ಬರೀ ನನ್ನ ಹೆಸರೇಳಿ ಎಷ್ಟು ಜನ ಚೀಟಿಗಳು ಬರೆದಂಟು ಹಾಕಿರ್ತಾರೆ ಮನೆ ಒಳಗಡೆ, ಭಗವಾನ್ ಗುರುಜಿ ಬರೆದಾಕಿದ್ದಾರೆ ಅಂತದ್ದು ಬಹಳಷ್ಟು ಉದಾಹರಣೆ ತೋರಿಸ್ತೀನಿ. ಯಾಕಂದ್ರೆ ಎಲ್ಲೋ ಕೂತ್ಕೊಂಡು ಬರೀ ನನ್ನ ಹೆಸರು ಬರ್ದಿ ಮನೆ ಭಗವಾನ್ ಗುರುಜಿ ಇವತ್ತು ರಾತ್ರಿ ನಮ್ಮ ಮನೆಗೆ ಬರ್ತಾವ್ರೆ ಅಂತ ಬರ್ದಾಕಿರ್ತಾರೆ. ಅವತ್ತು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಯಾಕೆ? ಭಯ, ಆತ್ಮಗಳಿಗೆ ಭಯ ಓಡೋಗಿ ಆಚೆ ಕಡೆ ನಿಂತಿರ್ತದೆ. ಅರ್ಥ ಆಯ್ತಾ? ಈ ತರ ಎಲ್ಲ ಸಣ್ಣ ಸಣ್ಣ ರೆಮಿಡಿಗಳನ್ನ ಮಾಡ್ಕೋಬೇಕು, ಧೈರ್ಯ ಎದುರಿಸ್ಬೇಕು. ಎದುರಿಸಕ್ ಆಗ್ಲಿಲ್ಲ ಅಂದಾಗ ಸ್ಟ್ರಾಂಗ್ ಆಗಿ ನುಗ್ದಾಗ ಅಂತದಕ್ಕೆ ನಾವಿರ್ತೀವಿ. ಇಷ್ಟು ಕಷ್ಟಪಟ್ಟು ಇಷ್ಟು ಸಣ್ಣ ಅಮೌಂಟ್ಗಳು ತಗೊಂಡು ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದಕ್ಕೆ ನೀವು ಮರ್ಯಾದೆ ಕೊಡ್ಬೇಕು. ನಾವು ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ ದುಡ್ಡಿಂದ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಬದುಕಿರೋದೇ ಕಷ್ಟ. ಅರ್ಥ ಆಯ್ತಾ? ಅದಕ್ಕೆ ನೋಡಿ, ಅವ್ರು 200 ಕಿಲೋಮೀಟರ್ದಿಂದ ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡ್ರು. ನೀವು ಬರೋದು ಬೇಡ ಅಂದ್ರೆ ನಾನು ಏನ್ ಕೇಳಿದೆ ಅದನ್ನ ಕಳಿಸ್ಕೊಟ್ರು. ನಾನು ಮಾಡ್ಕೊಟ್ಟಿದ್ದೀವಿ. ತಂದೆ ಅಷ್ಟು ಖುಷಿಯಾಗಿ ಮಾತಾಡ್ತಾವ್ರೆ. ಇವ್ರ ಹೆಂಡತಿ ಮಗನಿಗೆ ಚೆನ್ನಾಗಿದ್ದಕ್ಕೆ ಮತ್ತೆ ನೀವು ಒಂದ್ಸರಿ ನಮ್ಮನೆ ಬರ್ಬೇಕಂತನೂ ಕರೀತಾ ಇದ್ದಾರೆ. ಮೊನ್ನೆ ಅಂದ್ರೆ ಈ ತರ ಆತ್ಮಗಳು ಬಂದು ಹೋದ್ಮೇಲೆ ದೇವಸ್ಥಾನಗಳಿಗೆ ಹೋಗಿ ಒಂದು ಪೂಜೆ ಮಾಡಿಸಿದ್ರು ಅಥವಾ ತಡೆ ಹೊಡ್ಸೋದ್ರಿಂದ ಅದು ಸಂಪೂರ್ಣವಾಗಿ ಅವ್ರ ಮನ್ಸಿಗೆ ನೆಮ್ಮದಿ ಸಿಗೋ ತರ ಆಗುತ್ತಲ್ವಾ? ಅಲ್ಲಲ್ಲ, ಯಾಕೆಂದ್ರೆ ದೇವ್ರ ಮೇಲೆ ನಂಬಿಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ. ಒಂದು ವಿಶೇಷವಾದ ಜಾಗ ಆದ್ರೆ ಅಲ್ಲಿ ಹೋಗಿ ತಡೆ ಹೊಡ್ಸೋಂತ ಕೈ ಮುಗಿಯಿಂದ ದರಿದ್ರನಿಗೆಲ್ಲ ಹೋಯ್ತಪ್ಪ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಇರೋದು ರಿಲೀಸ್ ಆಗುತ್ತೆ. ಅಲ್ಲಿಂದ 8% ಆಯ್ತೋ ಬಿಡ್ತೋ ಸೆಕೆಂಡ್ರಿ. ನಿಮ್ ಮನ್ಸಲ್ಲಿ ಗೊಂದಲ ಫ್ರೀ ಆಗ್ತದೆ. ಗೊಂದಲ ಫ್ರೀ ಆಗ್ತದೆ. ಯಾರೋ ಹೇಳ್ತಾರೆ ಈ ಮನೇಲಿ ಆತ್ಮಗಳಿದೆ, ಇಲ್ಲಿ ಹೋಗ್ಬೇಡಿ ಮಾಡಿ. ಯಾರೋ ಇನ್ನೊಬ್ರು ಹೇಳ್ತಾರೆ ಏನಿಲ್ಲ ರೀ, ಎಲ್ಲ ಕ್ಲೀನ್ ಮಾಡ್ತಾರೆ, ಚೆನ್ನಾಗಿದ್ದಾರೆ, ಎಲ್ಲ ವಾಸ ಮಾಡ್ತಿದ್ದಾರೆ ಅಂದ್ರೆ ಧೈರ್ಯ ಬರ್ತಿದೆ ಅವ್ರಿಗೆ. ಬೀಗನೆ ಹಾಕಿದ್ರೆ ಆ ಮನೆ ಕಡೆ ತಿರುಗಿ ನೋಡಕ್ಕೂ ಭಯ ಆಗುತ್ತೆ ಅಲ್ವಾ? ಅದಕ್ಕೆ ನಾವ್ ಯಾವತ್ತು ಆತ್ಮಗಳಿಗೆ ಹೆದರ್ಬಾರ್ದು, ಧೈರ್ಯವಾಗಿರ್ಬೇಕು. ಒಂದು ಟಿಪ್ಸ್, ಯಾರಿಗೂ ಹೆದರ್ಕೋಬಾರ್ದು. ಮಿತಿಮೀರಿ ಬಾಡಿ ಮೇಲೆ ಎಕ್ಸ್ಪೋಸ್ ಆದಾಗ ಮಾಡಿದಾಗ ಮಟ್ಟಿದಾಗ ಏನು ವಿಧಿ ಇಲ್ಲ, ತೆಗೆಸ್ಲೇಬೇಕು. ಅರ್ಥ ಆಯ್ತಾ? ಅದ್ ಯಾವ್ದಕ್ಕೂ ಬೊಗ್ಗಲ್ಲ, ಯಾವುದೇ ಪೂಜೆಗೂ ಬೊಗ್ಗಲ್ಲ, ಯಾವ ಕ್ಯಾಪ್ಸಲ್ಸ್ಗೂ ಬೊಗ್ಗಲ್ಲ. ಹೇಳಿ ಯಾವ ಕ್ಯಾಪ್ಸಲ್ಸ್ಗೂ ಬೊಗ್ಗಲ್ಲ. ಅದಕ್ಕೆ
ಧೈರ್ಯ ಮಾಡಬೇಕು, ವಿಮರ್ಶೆ ಮಾಡಬೇಕು, ಯೋಚನೆ ಮಾಡಬೇಕು, ಹ್ಮ್ ಎಲ್ಲಿ ಹೋಗ್ಬೇಕು ಅಂತ ನಮ್ಮ ಹತ್ರ ಬನ್ನಿ ಅಂತಾನೆ ನಾನು ಕರೆಯಲ್ಲ. ಹ್ಮ್ ನೀವೆಲ್ಲೋ ನಿಮ್ಮ ಮನಸ್ಸು ಸಮಾಧಾನ ಆಗಿದ್ದ ಕಡೆ ಹೋಗಿ. ಮೊನ್ನೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋದ್ವಿ ಗುರುಜಿ, ಏಳು ಮಂದಮ್ಮ ದೇವಸ್ಥಾನ ಬಗ್ಗೆ ನೀವು ಹೇಳಿದ್ರಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ, ಅದ್ರದ್ದು ಜಾಗ ಹೇಳಿ ಗುರುಜಿ, ಎಲ್ಲಿದೆ ಜಾಗ ಎಲ್ಲಿದೆ ಅಂತ ತುಂಬಾ ಜನಕ್ಕೆ. ಸೊ ನೀವು ಇವತ್ತು ಆ ಪ್ಲೇಸ್ ಎಲ್ಲಿದೆ ಅಂತ ನೀವು ಇನ್ನೊಂದ್ಸಲ ಹೇಳಿದ್ರೆ. ಮೇಕ್ರಿ ಸರ್ಕಲ್ ನಿಂದ ಹೋಗ್ಬೇಕಾದ್ರೆ ಹ್ಮ್ ಹೆಬ್ಬಾಳ ಬಸ್ ಸ್ಟಾಪ್, ಹ್ಮ್ ಹೆಬ್ಬಾಳ ಬಸ್ ಸ್ಟಾಪ್ ಹಿಡಿದ್ರೆ ರೈಟ್ ಸೈಡು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹ್ಮ್ ಪಕ್ಕದಲ್ಲೇ ಸ್ಟ್ರೈಟ್ ದೇವಸ್ಥಾನಕ್ಕೆ ಕಾಲೇಜ್ ಒಳಗಡೆ ದಾರಿ ಇದೆ. ಹ್ಮ್ ಸೊ ವೀಕ್ಷಕರೇ ನೋಡಿದ್ರಲ್ಲ, ಎಷ್ಟೋ ಜನ ಕೇಳ್ತಾ ಇದ್ರಿ ಆ ದೇವಸ್ಥಾನ ಇರೋ ಜಾಗ ಯಾವ್ದು ಅಂತ. ಸೊ ಇವತ್ತು ಗುರೂಜಿ ನಿಮ್ಗೆ ಆ ಜಾಗ ಎಲ್ಲಿದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ನಿಮ್ಗೂ ಕೂಡ ನಂಬಿಕೆ ಇದ್ದು ನಿಮ್ಗೂ ಕೂಡ ಹೋಗ್ಬೇಕನ್ಸರೆ ಖಂಡಿತವಾಗ್ಲೂ ಒಂದ್ಸಲ ಆ ಜಾಗಕ್ಕೆ ಹೋಗಿ ಬನ್ನಿ. ಸೊ ಗುರುಜಿಗಳೇ, ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ನೀವು ಯಾವ ರೀತಿ ಬೆಂಗಳೂರಿಂದ 200 ಕಿಲೋಮೀಟರ್ ದೂರದಲ್ಲಿರೋ ಒಬ್ಬ ವ್ಯಕ್ತಿಗೆ ನೀವು ಯಾವ ರೀತಿ ಸಹಾಯ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಇದೇ ರೀತಿ ಒಂದು ನಿಗೂಢ ಶಕ್ತಿಗಳು ಯಾವ ರೀತಿ ನಮ್ಮನ್ನ ಆವರಿಸ್ತವೆ ಅನ್ನೋದಕ್ಕೆ ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ದೆವ್ವಗಳದೇ ಒಂದು ಪ್ರಪಂಚ ಇರ್ತವೆ ಅಂತ. ಆ ದೆವ್ವಗಳ ಪ್ರಪಂಚದಲ್ಲಿ ಅವರಿಗೆ ಏನು ಆತ್ಮಗಳಿಗೆ ಅವ್ರಿಗೆ ನಿಜವಾಗ್ಲೂ ಒಂದು ಏನಂತಾರೆ, ನಾವ್ ಏನ್ ಮಾಡ್ತಿದೀವಿ ಅಥವಾ ಆತ್ಮಗಳಿಗೆ ನಿಜವಾಗ್ಲೂ ಗೊತ್ತಿರುತ್ತಾ ಅವ್ರು ಏನ್ ಮಾಡ್ತಾ ಇದಾವೆ, ಅವು ಎಲ್ಲಿ ಹೋಗ್ತಾ ಇದಾವೆ, ಯಾರನ್ನ ಮಾತಾಡಿಸ್ತಿದ್ದಾರೆ ಅನ್ನೋದು. ಇದೊಂದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುವಂತಹ ಒಂದು ಪ್ರಶ್ನೆ. ಅದು ಪ್ರತಿಯೊಂದನ್ನು ಅದಕ್ಕೆ ಗೊತ್ತಾಗುತ್ತೆ. ಹ್ಮ್ ಹ್ಮ್ ನೀವೇನ್ ಮಾಡ್ತೀರಾ, ಏನ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ. ಹ್ಮ್ ಎಷ್ಟೋ ಜನ ಹೇಳ್ತಾರೆ, ಗುರುಜಿ ಮನೇಲಿ ಮಾತಾಡಕ್ ಭಯ ಆಗ್ತಿದೆ, ಅವಳು ನನ್ನ ಮಕ್ಕನೇ ನೋಡ್ತಿರ್ತಾಳೆ, ಹ್ಮ್ ಅವಳ ಮೈ ಮೇಲೆ ಏನೋ ಇದೆ ಗೊತ್ತಾಗುತ್ತೆ ನಮ್ಗೆ, ಅವಳಿಗೆಲ್ಲ ಅರ್ಥ ಆಗುತ್ತೆ, ನಾವು ಹೋದ ತಕ್ಷಣ ಎಲ್ಲೋಗಿದ್ದೆ, ಯಾರ ಹತ್ರ ಮಾತಾಡಿದೆ ಅಂತ ಕೇಳ್ತಾರೆ. ಹ್ಮ್ ಹೆಂಗ್ ಅರ್ಥ ಆಗುತ್ತೆ? ಆದ್ರೆ ಒಳಗಡೆ ಇರೋ ನೆಗೆಟಿವ್ ನಿಮ್ಮನ್ನ ಫಾಲೋ ಮಾಡ್ತಾರೆ. ಹ್ಮ್ ಅಂದ್ರೆ ಅವ್ರಿಗೆ ಗೊತ್ತು ಅವ್ ಏನ್ ಮಾಡ್ತಿದಾವೆ ಅನ್ನೋದು ಗೊತ್ತು ಗೊತ್ತಿರುತ್ತೆ. ಅದಕ್ಕೆ. ಅದ್ರೊಳಗೆ ಗುರೂಜಿಗಳು ಅಂದ ತಕ್ಷಣ ನಮ್ಮನ್ನು ಪರೀಕ್ಷೆ ಮಾಡ್ತವೆ, ನಮ್ಮಲ್ಲಿ ಏನ್ ಶಕ್ತಿ ಇದೆ ಅಂತ ಅದಕ್ಕೂ ಗೊತ್ತಾಗತ್ತೆ. ಅವಾಗ ನಮ್ಮಂತವ್ರ ಹತ್ರ ಬಾಲ ಬಿಚ್ಚಲ್ಲ. ನನ್ನ ಹತ್ರ ಏನು ಶಕ್ತಿ ಇಲ್ಲ ಅಂದಾಗ ನನ್ಗೆ ಉಲ್ಟಾ ನಿಂತ್ಕೋತವೆ. ಅವುಗಳಿಗೆ ವಿಶೇಷ ಶಕ್ತಿ ಇರುತ್ತಾ ಗುರುಜಿ? ಅಂದ್ರೆ ಈಗ ಒಂದೊಂದಷ್ಟು ಸಿನಿಮಾಗಳೆಲ್ಲ ತೋರಿಸ್ತಾರಲ್ಲ, ಅದು ಅದ್ರ ವಿಶೇಷ ಶಕ್ತಿಗಳ ಬಗ್ಗೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ. ಇವಾಗ ಇದ್ರ ಬಗ್ಗೆ ನಾನು ಇಷ್ಟು ವಿಮರ್ಶೆ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದ್ದಾರೆ ಅವ್ರ ಫ್ಯಾಮಿಲಿ. ನಮಗೂ ಒಂಥರ ಖುಷಿ ಆಗ್ತಿದೆ ಎಪಿಸೋಡ್ ಮಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಲ್ಲಿ ಔಟ್ ಆಫ್ ದ ಬೌಂಡ್ರಿ ಕೂಡ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಹಾಗೂ ಹೇಗೆ ಆ ವ್ಯಕ್ತಿಯ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ರು ಗುರೂಜಿ ಅನ್ನೋದು ಗುರೂಜಿಯಿಂದನೂ ತಿಳ್ಕೊಂಡ್ವಿ. ಜೊತೆಗೆ ಆ ವ್ಯಕ್ತಿ ಖುದ್ದು ತಮ್ಮ ಒಂದು ಪರಿವಾರದಲ್ಲಿ ಹೇಗೆ ನಾವು ಯಾವ ರೀತಿ ಸಮಸ್ಯೆಗಳು ಅನುಭವಿಸ್ತಿದ್ವಿ, ಈಗ ನಾವು ಯಾವ ರೀತಿ ಪರಿಹಾರ ಕಂಡುಕೊಂಡಿದೀವಿ ಅನ್ನೋದನ್ನ ಹೇಳಿದ್ರು. ಸೊ ಮೊದಲಿಗೆ ಗುರೂಜಿಗಳಿಗೆ ಧನ್ಯವಾದಗಳನ್ನು ತಿಳಿಸೋಣ. ಗುರೂಜಿಗಳೇ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರಿಗೆ. ಸೊ ಮತ್ತೊಂದು ಎಪಿಸೋಡ್ ನಲ್ಲಿ ನಿಗೂಢ ಶಕ್ತಿಗಳ ಸಂಶೋಧನೆಯೊಂದಿಗೆ ನಾವು ನಿಮ್ ಮುಂದೆ ಬರ್ತೀವಿ. ಆದ್ರೆ ನಿಮ್ಮಲ್ಲೂ ಯಾರಾದ್ರೂ ಈ ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನೀವು ಮಾಡ್ಬೇಕಿರೋದಿಷ್ಟೇ, ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ಗುರೂಜಿಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಅವ್ರ ಹತ್ರ ನೇರವಾಗಿ ಹೇಳ್ಕೋಬಹುದು.